ಬಿಹಾರ ಎಲೆಕ್ಷನ್ಗೆ 400 ಕೋಟಿ ಹೈಕಮಾಂಡ್ ಕೇಳಿದೆಯಾ? ಸಿದ್ದು ಸರ್ಕಾರಕ್ಕೆ ಟಾರ್ಗೆಟ್ ಕೊಡ್ತಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ. ನಿಜಕ್ಕೂ ಕೂಡ ಏನು ಬಿಹಾರ ಎಲೆಕ್ಷನ್ ನಡೀತಾ ಇದೆ, ಅದಕ್ಕೆ ಕರ್ನಾಟಕ ರಾಜ್ಯದ ಹಣ ಹೋಗ್ತಾ ಇದೆಯಾ? 400 ಕೋಟಿ ಹಣವನ್ನು ಹೈಕಮಾಂಡ್ ಕೇಳಿದೆಯಾ ಎನ್ನುವಂತಹ ಪ್ರಶ್ನೆ. ಬಿಹಾರ ಎಲೆಕ್ಷನ್ಗೆ 400 ಕೋಟಿಯನ್ನು ಕೇಳಿದೆಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ. ಯಾಕಂದರೆ ಸಿದ್ದು ಸರ್ಕಾರಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಟಾರ್ಗೆಟ್ ಕೊಡ್ತಾ ಇದೆಯಾ ಹೈಕಮಾಂಡ್, ಇಷ್ಟು ಕೋಟಿ ಬೇಕು ನಮಗೆ ಕೊಡಿ ಅಂತ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದರು. ಅಶೋಕ್ ಹೇಳಿಕೆಯನ್ನು ಇಡೀ ಸ್ವಯಂ ಪ್ರೇರಿತ ಒಂದು ದೂರನ್ನು ದಾಖಲಿಸಿಕೊಂಡಿದೆ. ಸಿಎಂ ಸಿದ್ದು ಮೊನ್ನೆ ಸಚಿವರಿಗೆ ಔತಣಕೂಟದ ಒಂದು ನೆಪದಲ್ಲಿ ಏನಾದರೂ ಈ ರೀತಿಯ ಒಂದು ಮಾತುಗಳನ್ನು ಹೇಳಿದ್ರ ಅಂತ. ಬಿಹಾರ ಎಲೆಕ್ಷನ್ಗೆ 400 ಕೋಟಿ ಒಂದು ಫಂಡ್ ಮಾಡಬೇಕಂತ ಆರೋಪ ಕೇಳಿ ಬರ್ತಾ ಇದೆ. ಅಶೋಕ್ ಹೇಳಿಕೆಯನ್ನು ಆಧರಿಸಿ ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಮೃತ್ಯುಂಜಯ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ಏನು ಬಿಹಾರ ಎಲೆಕ್ಷನ್ಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಹಣ ಹೋಗ್ತಾ ಇದೆ, ಅದು ಬರೋಬ್ಬರಿ 400 ಕೋಟಿ ಕೊಡ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಇತ್ತು. ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ, ಕೇಳ್ತಾ ಇದೆ. ಒಂದು ರೀತಿಯಲ್ಲಿ ಕರ್ನಾಟಕ ATM ಆಗಿಬಿಟ್ಟಿದೆ ಹೈಕಮಾಂಡ್ಗೆ ಅಂತ ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು ಪದೇ ಪದೇ. ಈ ಒಂದು ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಏನಿದ್ದಾರೆ, ಅಶೋಕ್ ಹೇಳಿಕೆಯನ್ನು ಇಡಿ ಸ್ವಯಂ ಪ್ರೇರಿತ ಒಂದು ದೂರನ್ನು ದಾಖಲಿಸುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಸಿಎಂ ಸಿದ್ದು ಮೊನ್ನೆ ಏನು ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದು, ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಆ ಒಂದು ಔತಣಕೂಟ ಬರೀ ಊಟಕ್ಕೆ ಮಾತ್ರ ಸೇರಿರುವಂಥದ್ದು, ಯಾವುದೇ ಕಾರಣಕ್ಕೂ ಏನೇ ಒಂದು ರಾಜಕೀಯ ಮಾತುಗಳು ಮಾತಾಡೋಕ್ಕಲ್ಲ ಅಂತ ಹೇಳಿದರು. ಆದರೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಬಿಹಾರ ಎಲೆಕ್ಷನ್ಗೆ 400 ಕೋಟಿಯ ಒಂದು ಫಂಡ್ ಮಾಡಬೇಕಂತ ಆರೋಪ ಮಾಡಿದರು. ಆರ್ ಅಶೋಕ್ ಹೇಳಿಕೆಯನ್ನು ಆಧರಿಸಿ ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಮೃತ್ಯುಂಜಯ ಅವರೇನಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಡಿಗೆ ತನಿಖೆಯನ್ನು ಆಗ್ರಹಿಸಿದ್ದಾರೆ. ಇದರ ಬಗ್ಗೆ ಪೋಸ್ಟ್ ಮಾಡಿ ನೋಡಿ ಏನು ಅಶೋಕ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅವರು ಯಾವ ಆಧಾರದಲ್ಲಿ ಮಾತನಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಮೃತ್ಯುಂಜಯ ಅವರು ಆರೋಪವನ್ನು ಮಾಡಿರುವಂಥದ್ದು ಎಕ್ಸ್ ಪೋಸ್ಟ್ನಲ್ಲಿ ಇಡಿ ತನಿಖೆಗೆ ಆಗ್ರಹಿಸಿದ್ದಾರೆ. ಪೋಸ್ಟ್ ಮಾಡಿದ್ದಾರೆ ಅಂತ ಈ ಒಂದು ವಿಚಾರವಾಗಿ ಏನು ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದ ಮೇಲೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ ಕರ್ನಾಟಕದಿಂದ ಬಿಹಾರದ ಒಂದು ಎಲೆಕ್ಷನ್ಗೆ ನಮ್ಮ ಹಣವನ್ನು, ನಮ್ಮ ರಾಜ್ಯದ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಹೈಕಮಾಂಡ್ ದುಡ್ಡು ಕೇಳುತ್ತಾ ಇದೆ ಕರ್ನಾಟಕ ಸರ್ಕಾರದ ಹತ್ರ, ಇವರು ಕೂಡ ಕೊಡೋಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯ ಅವರು. ಯಾಕಂದರೆ ಅವರ ಬಳಿ ಇವರು ಚೆನ್ನಾಗಿರಬೇಕು, ಹೈಕಮಾಂಡ್ನ ಬಳಿ ಚೆನ್ನಾಗಿರಬೇಕು, ಅವರ ಕುರ್ಚಿಯನ್ನು ಉಳಿಸ್ಕೋಬೇಕು. ಮತ್ತೊಂದು ಇನ್ನೊಂದು ವಿಚಾರ ಏನೇ ಇದ್ರೂ ಕೂಡ ಹೈಕಮಾಂಡ್ ಹೇಳಿದಂತೆ ಕಾಂಗ್ರೆಸ್ ಕುಣಿಯುತ್ತೆ, ಅವರು ತಾಳ ಹಾಕ್ತಾರೆ, ಇವರು ಕುಣಿತಾರೆ ಅನ್ನೋಂಥ ರೀತಿಯಲ್ಲಿ ಕೂಡ ಮಾತನಾಡಿದರು. ಹೀಗಾಗಿ ಇದೇ ರೀತಿಯಲ್ಲಿ ಆಗ್ತಾ ಇದೆ. ಬಿಹಾರ ಎಲೆಕ್ಷನ್ಗೆ 400 ಕೋಟಿ ರೂಪಾಯಿ ಬಳಕೆ ಆಗ್ತಾ ಇದೆ, ಕೇಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ಅಶೋಕ್ ಹೇಳಿಕೆ ಏನಿದೆ, ಆ ಹೇಳಿಕೆಯನ್ನು ಇಡಿ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಮೃತ್ಯುಂಜಯ ಏನಿದ್ದಾರೆ ಅವರು ನಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಆಗ್ರಹಿಸ್ತಾ ಇದ್ದಾರೆ, ನೀವು ಕೇಸನ್ನು ದಾಖಲಿಸಿ ತನಿಖೆಯನ್ನು ಮಾಡಿ ಒಂದು ವಿಚಾರವಾಗಿ ಅಂತ ಕೇಳಿಕೊಳ್ತಾರೆ. ಬೇರೆ ಒಂದು ರಾಜ್ಯದ ಎಲೆಕ್ಷನ್ಗೋಸ್ಕರ ಬೇರೆ ಇನ್ನೊಂದು ರಾಜ್ಯದ ದುಡ್ಡನ್ನು ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ವಿಪಕ್ಷದವರು ಮಾತನಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ATM ಆಗ್ತಾ ಇದೆ, ನಮ್ಮೆಲ್ಲ ಹಣವನ್ನು ಅವರೇ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಇವರು ಗ್ಯಾರಂಟಿಗಳನ್ನು ಕೊಟ್ಟು ಬೇರೆ ಒಂದು ಯೋಜನೆಗಳಿಗೆ ದುಡ್ಡಿಲ್ಲದೆ ಮಾಡ್ಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ, ಬೇರೆ ಬೇರೆ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಈಗಿರುವಂತಹ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕರ್ನಾಟಕ ದಿವಾಳಿ ಆಗಿಬಿಡ್ತೆ, ಇವ್ರ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿ BJP ನಾಯಕರು ಮಾತನಾಡ್ತಾ ಇದ್ರು. ಈಗಿರುವಾಗ ಏನು ಇನ್ನೇನು ಬಿಹಾರ ಎಲೆಕ್ಷನ್ ಬರುತ್ತೆ, ಓಡಾಡ್ತಾ ಇದ್ದಾರೆ, ಆಗಲೇ ಎಲ್ಲರೂ ಕೂಡ ಪ್ರಚಾರದಲ್ಲಿ ತೊಡ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಬಿಹಾರ ಎಲೆಕ್ಷನ್ಗೆ ನಮ್ಮ ದುಡ್ಡನ್ನು, ನಮ್ಮ ರಾಜ್ಯದ ದುಡ್ಡನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಎಲ್ಲ ಒಂದು ಕಡೆ
ಟಾರ್ಗೆಟನ್ನು ಕೊಡ್ತಾ ಎನ್ನುವಂಥ ಮಾತು ಕೇಳಿ ಬರ್ತದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಅಶೋಕ್ ಅವರು ಏನು ಹೇಳಿದರೆ ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇಡಿ ಅವರು ನೀವು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿರಿ ಅಂತ ಒತ್ತಾಯಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡ ಅಶೋಕ್ ಮೃತ್ಯುಂಜಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.